ಓಂ ಶಾಂತಿ. ಭಕ್ತರ, ವೀಕ್ಷಕರ, ಮಿತ್ರ, ಅಭಿಮಾನಿಗಳ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಧರ್ಮಸ್ಥಳ ನಾನು ಕಂಡಂತೆ ನೀವು ಕಂಡಂತೆ. ಧರ್ಮಸ್ಥಳವನ್ನು ನೀವು ಕಂಡಿರ್ತೀರ, ಅಲ್ಲಿ ನೋಡಿರ್ತೀರ, ಕೇಳಿ ತಿಳ್ಕೊಂಡಿರ್ತೀರ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಭಾವನೆಗಳು, ಅಲ್ಲಿ ನೋಡಿದಂಥ ಘಟನೆಗಳು ಬೇರೆ ಇರುತ್ತೆ. ನೀವು ಯಾವತ್ತೋ ಒಂದಿನ ಅಲ್ಲಿ ಹೋಗಿರ್ತೀರ ಧರ್ಮಸ್ಥಳಕ್ಕೆ. ಅಲ್ಲಿನ ಪ್ರದೇಶವನ್ನು ನೀವು ನೋಡಿರ್ತೀರ, ಅಲ್ಲಿ ಏನೇನಿರುತ್ತೆ ಅದೆಲ್ಲ. ಅಲ್ಲಿ ಊಟ ಮಾಡಿರ್ತೀರ. ಭಾಳ ಮುಖ್ಯವಾಗಿ ಅನ್ನ ಸಂತರ್ಪಣೆ, ಭೋಜನ, ಅನ್ನ. ನಾನು 8th ಸ್ಟ್ಯಾಂಡರ್ಡಲ್ಲಿರೋವಾಗ, 8ನೇ ತರಗತಿನಲ್ಲಿರೋವಾಗ ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್. ತುಂಬ ಬಡತನ ನಮ್ಮ ಮನೆಯಲ್ಲಿ, ತಿನ್ನೋಕ್ಕೂ ಊಟಕ್ಕೆ ಗತಿ ಇಲ್ಲ. ಹಾಸ್ಟ್ಲಲ್ಲಿದ್ದೆ 5 ವರ್ಷ ಹಾಸ್ಟ್ಲಲ್ಲಿದೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೂ. ಹೇಮಗಲ್ ಅಂತ ಬರುತ್ತೆ ಕೋಲಾರ ಪಕ್ಕದಲ್ಲಿ. ಹೇಮಗಲ್ಲು, ಚಿಕ್ಕಬಳ್ಳಾಪುರ ರೋಡು, ಕೋಲಾರ ಚಿಕ್ಕಬಳ್ಳಾಪುರ ರೋಡು, ಹೇಮಗಲ್ ಅಂತ ಬರುತ್ತೆ. ಅಲ್ಲಿ ಹಾಸ್ಟ್ಲಲ್ಲಿದ್ದೆ. ದುಡ್ಡು ಕೂಡ ಇಲ್ಲ ನಮ್ಮ ಮನೇಲಿ, ತಿನ್ನೋಕ್ಕೆ ಗತಿ ಇಲ್ಲ. ನಮ್ಮ ತಂದೆ ಇಲ್ಲ, ತಾಯಿ ಇಲ್ಲ. ನಮ್ಮ ದೊಡ್ಡಮ್ಮ ನಮ್ಮನ್ನು ಸಾಕಿ ಬೆಳೆಸ್ತಿದ್ರು. ನನ್ನ ತಂಗಿ, ನಮ್ಮ ಅಣ್ಣ, ನಾನು. ವಿದ್ಯಾಭ್ಯಾಸ, ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ. ಅಂಥ ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಸ್ಕೂಲಿಂದ. ಆ ಟೈಮಲ್ಲಿ 70 ರೂಪಾಯಿ ಹೋಗಿ ಬರೋಕ್ಕೆ, ಹೋಗಿ ಬರೋಕ್ಕೆ. ಎಲ್ಲೆಲ್ಲಿಗೆ? ಧರ್ಮಸ್ಥಳ, ಶ್ರವಣಬೆಳಗೊಳ, ಬೇಲೂರು ಹಳೆಬೀಡು, ಯಡಿಯೂರು, ಇಷ್ಟು ಕಡೆ. ಆ ಸಮಯದಲ್ಲಿ ನಮ್ಮ ಮನೇಲಿ ಕೇಳಿದೆ. ಅಲ್ಲಿಗೂ ನಮ್ಮ ಅಣ್ಣ, ನಮ್ಮ ತಾಯಿ ಏನೋ ನಮ್ಮ ದೊಡ್ಡಮ್ಮ, ತಾಯಿ ಅಂದರೆ ದೊಡ್ಡಮ್ಮ, ನಮ್ಮ ಅಣ್ಣ ಏನೋ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿ ಕೊಟ್ಟರು. ಆಮೇಲೆ ಹೋದ್ವಿ. ಖರ್ಚಿಗೆ ನನ್ನ ಹತ್ರ ಬರೀ 5 ರೂಪೀಸ್, 5 ರೂಪಾಯಿ ಖರ್ಚಿಗೆ ಅಷ್ಟೇ. ಖರ್ಚಿಗೆ 5 ರೂಪಾಯಿ. ಈ ರೀತಿ ಆಯಿತು. ಆ ಸಮಯದಲ್ಲಿ ಫಸ್ಟ್ ಟೈಮ್ ನಾನು ಧರ್ಮಸ್ಥಳ ಹೋಗಿದ್ದೆ. ನಮಗೇನೂ ಅರ್ಥ ಆಗಿಲ್ಲ ಆ ವಯಸ್ಸಿನಲ್ಲಿ. ಏನೋ ಒಂದು ದೇವಸ್ಥಾನ, ಏನೋ ಒಂದು ನದಿ, ಏನೋ ಬಾಹುಬಲಿ, ಗೊಮ್ಮಟೇಶ್ವರ, ಅಷ್ಟೇ ಬಿಟ್ಟು ಇನ್ನೇನು ನಮ್ಗೆ ಅರ್ಥ ಆಗಲಿಲ್ಲ. ಆದರೆ ಬಹಳ ಮುಖ್ಯವಾಗಿ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ಧರ್ಮಸ್ಥಳದಲ್ಲಿ ಅನ್ನದಾಸೋಹ. ಓಂ ಶ್ರೀ ಅನ್ನಪೂರ್ಣೇಶ್ವರಿ. ಆ ಅನ್ನ ಭಾಳ ಮುಖ್ಯವಾಗಿ ರಸ ಇದೆ ನೋಡ್ರಿ. ಕೊಬ್ಬರಿ ಹಾಕಿ ಪೀಸುಗಳು ಆ ಒಗ್ಗರಣೆ ಕೊಬ್ಬರಿನಲ್ಲಿ ಭಾಳ ಘಮ ಅಂತಕ್ಕಂಥ ಒಗ್ಗರಣೆ ಮಾಡಿ ಕೊಬ್ಬರಿನಲ್ಲಿ ಅವ್ರು ರಸ ಮಾಡಿರ್ತಾರೆ. ಆ ಅನ್ನಕ್ಕೆ ಹಾಕಿದಾಗ, ತಿಂದಾಗ ಅದು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ನಮ್ಮ ಮನೇಲಿ ಊಟಕ್ಕೆ ಗತಿ ಇಲ್ಲ. ಹಾಸ್ಟೆಲಲ್ಲಿ ಇದ್ದಿದ್ದು. ಹಾಸ್ಟೆಲಂತೂ ಕೇಳಲೇಬೇಡಿ ಊಟ. ಆಗಿನ ಪರಿಸ್ಥಿತಿ, ಆಗಿನ ಕಾಲದಲ್ಲಿ ಹಾಸ್ಟೆಲಲ್ಲಿ ಊಟಗಳು ತುಂಬ ಕಷ್ಟ ಆಯಿತು. ಬರೀ ಅನ್ನ ಸಾಂಬಾರಲ್ಲಿ, ಬೇಳೆಕಾಳುಗಳಲ್ಲಿ, ಅಕ್ಕಿನಲ್ಲಿ ಬರೀ ಹುಳ ಇರ್ತಿತ್ತು. ಮುಕ್ಕುಳ ಅಂತೀರ ನೀವು, ಕಪ್ಪು ಹುಳ. ಅದು ಹಾರ್ಕೊಂಡು ಹೋಗುತ್ತೆ, ಹುಳುಗಳು ಇಷ್ಟು ಸಣ್ಣ ಸಣ್ಣ ಬ್ಲ್ಯಾಕ್ ಕಲರ್. ಹಾಸ್ಟೆಲಲ್ಲಿ ಭಾಳ ಚಿತ್ರಹಿಂಸೆ ಅನುಭವಿಸ್ಬಿಟ್ವಿ. ಜಿಲ್ಲಾ ಕಲೆಕ್ಟ್ರು ಅವ್ರ ಹತ್ರ ಕೂಡ ಹೋಗಿ ಅರ್ಜಿ ಕೊಟ್ವಿ. ಪೇಪರ್ಗೆಲ್ಲ ಹಾಕ್ಸಿದ್ವಿ. ಮುಂದಾಳತ್ವ ನಾನೇ ವಹಿಸ್ಕೊಂಡಿದ್ದೆ, ನನ್ನ ಜೊತೆಗೆ ಇನ್ನೊಂದಿಬ್ಬರು ಇದ್ದರು. ಆದರೆ ಊಟಕ್ಕೆ ಪರದಾಡೋ ಪರಿಸ್ಥಿತಿಯಲ್ಲಿರೋವಾಗ ನಾವು, ಊಟಕ್ಕೆ ನಡೆಯೋದಿಲ್ಲ ನಮ್ಮ ಮನೇಲಂತೆ ನಾನು ಹಾಸ್ಟೆಲಲ್ಲಿ ನನ್ನ ಸೇರಿಸಿದ್ದೆ. ವಿದ್ಯಾಭ್ಯಾಸ ಕಷ್ಟ ಆಗುತ್ತಂತ ಅಷ್ಟೇ ಹೊರ್ತು ಇನ್ನೇನಲ್ಲ. ಅಂಥ ಪರಿಸ್ಥಿತಿನಲ್ಲಿ ಧರ್ಮಸ್ಥಳದಲ್ಲಿ ಒಂದು ಒಳ್ಳೆಯ ಭೋಜನ ಸಿಕ್ಕಿದ್ರೆ, ಒಳ್ಳೆಯ ರಸ ಸಿಕ್ಕಿದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬಾರ್ದು. ಯೋಚನೆ ಮಾಡಿ ಒಂದು ಸಾರಿ, ಯೋಚನೆ ಮಾಡಿವ್ರೆ. ನಾನು ಕಂಡಂತೆ ಧರ್ಮಸ್ಥಳದಲ್ಲಿ ಅನ್ನಪೂರ್ಣೇಶ್ವರಿ, ಇವತ್ತಿಗೂ ಅಲ್ಲಿ ಅನ್ನದಾಸೋಹ ನಡೀತಾ ಇದೆ. ಅನ್ನದಾಸೋಹ ಅನಂತರ ನಾನು ಕಟೀಲು, ಈ ಮಧ್ಯೆ ಸುಮಾರು ವರ್ಷಗಳ ಹಿಂದೆ ನಾನು ಕಟೀಲಿಗೆ ಹೋಗಿದ್ದೆ. ಅಂದರೆ ನಾನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಮಡದಿಯನ್ನು ಕರ್ಕೊಂಡು ಕಟೀಲು ಹತ್ರ ಹೋಗಿದ್ದೆ. ಅಲ್ಲಿ ಪರವಾಗಿ ಒಳ್ಳೆಯ ಶಿಸ್ತು ಊಟದಲ್ಲಿ. ಭಾಳ ಚೆನ್ನಾಗಿ ಅಡುಗೆ ಬಡಿಸ್ತಾರೆ, ಕೇಳಿ ಬಡಿಸ್ತಾರೆ. ಭಾಳ ಶಿಸ್ತು, ಭಾಳ ಸೈಲೆಂಟಲ್ಲಿ, ಒಂಚೂರು ಸೌಂಡ್ ಇರೋಲ್ಲ. ಕಟೀಲಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭಾಳ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಮತ್ತು ಶ್ರೀಧರ ಸ್ವಾಮಿಗಳು ಕೋನಕುಂಟೆ ಕ್ರಾಸಿಂದ, ಬೆಂಗಳೂರಲ್ಲಿ ಕನಕಪುರ ಕೋನಕುಂಟೆ ಕ್ರಾಸ್ ಬರುತ್ತೆ. ಕೋನಕುಂಟೆ ಕ್ರಾಸಿಂದ
ವರ್ಧನಹಳ್ಳಿನೋ ಅರ್ಧನಹಳ್ಳಿನೋ ಬರ್ತದೆ, ಅರ್ಧನಹಳ್ಳಿ ಇರಬೇಕು, ಅರ್ಧನಹಳ್ಳಿ ಅನ್ನಿಸ್ತದೆ. ಅಲ್ಲಿ ಬಂದುಬಿಟ್ಟು ಶ್ರೀಧರ ಸ್ವಾಮಿಗಳ ಮಠ ಇರುತ್ತೆ. ಅಲ್ಲಿ ಇವರಿದ್ದಾರೆ, ಬಾಬಾ ಅಂತಾರೆ ಅವ್ರನ್ನ, ಗುರೂಜಿಗಳು. ಭಾರಿ ಚೆನ್ನಾಗಿ ಅಲ್ಲಿ ಭಾಳ ಚೆನ್ನಾಗಿ ಊಟ, ಅನ್ನದಾಸೋಹ ಭಾಳ ಚೆನ್ನಾಗಿರುತ್ತೆ. ಏನೇನೋ ವೆರೈಟಿ, ಪಾಯಸ, ವಡೆ, ಹೆಸರು ಕಾಳು, ಅನ್ನ, ಇನ್ನೂ ಏನೋ ನಿಜ ಹೇಳ್ಬೇಕಂದ್ರೆ ಅಲ್ಲಿ ವೆರೈಟಿ ಮಾಡ್ತಾರೆ ಅಲ್ಲಿ ಶ್ರೀಧರಗಳ ಸ್ವಾಮಿ ಮಠದಲ್ಲಿ. ಎಲ್ಲಿ? ಬೆಂಗಳೂರಲ್ಲಿ ಕೋನ್ಕೊಂಟೆ ಕ್ರಾಸಿಂದ ಅರ್ಧನಹಳ್ಳಿ ಅನಿಸುತ್ತದೆ ಮೋಸ್ಟ್ಲಿ ಶ್ರೀಧರ ಸ್ವಾಮಿಗಳ ಮಠ ಅಂತ. ಒಂದು ಸಾರಿ ನಮ್ಮ ಗುರುಗಳು ಕರ್ಕೊಂಡೋಗಿದ್ರು, ಷಣ್ಮುಗಾನಂದ ಸ್ವಾಮಿಗಳು ಅಂತವ್ರು, ಅವ್ರು ಇವಾಗಿಲ್ಲ, ಅವ್ರು ಕರ್ಕೊಂಡೋಗಿದ್ರು. ಅರ್ಧನಹಳ್ಳಿ ಅನ್ನಿಸ್ತದೆ, ವರ್ಧನಹಳ್ಳಿನೋ ಅರ್ಧನಹಳ್ಳಿನೋ ಅದು. ಜಸ್ಟ್ ಅಲ್ಲಿಂದ ಕೋನ್ಕೊಂಟೆ ಕ್ರಾಸಿಂದ ಬೆಂಗಳೂರಲ್ಲಿ ಕೇವಲ 5 ರೂಪಾಯಿ ತೊಗೊಳ್ತಾರೆ ಅಷ್ಟೇ. ನೆಕ್ಸ್ಟು ಒಂದು 2-3 ಸ್ಟಾಪ್ ಅಷ್ಟೇ, ಸ್ವಲ್ಪ ದೂರದಲ್ಲಿ. ಶ್ರೀಧರ ಸ್ವಾಮಿಗಳ ಮಠ ಅಂದರೆ ಅಲ್ಲಿ ಆ ಏರಿಯಾ ಎಲ್ಲ ಗೊತ್ತು, ಭಾರಿ ಚೆನ್ನಾಗಿರುತ್ತೆ ಅಲ್ಲಿ ಊಟ. ಈ ರೀತಿ ಧರ್ಮಸ್ಥಳ ಯಾಕೆ ಹೇಳಿದ್ನಂದರೆ ಅಲ್ಲಿ ರಸ ಮಾಡ್ತಾರಲ್ಲ ಅನ್ನಕ್ಕೆ, ಅದು ಭಾಳ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ಲ, ನಾನು ಕಂಡಂತೆ ಧರ್ಮಸ್ಥಳ. ಅಂಥ ಧರ್ಮಸ್ಥಳದಲ್ಲಿ ಏನಿದೆ? ಮುಕ್ತಿ ಕೊಡ್ತಕ್ಕಂಥ ಜೈನ ಮಂದಿರಗಳಿದೆ. ಮುಕ್ತಿ ಅಂದರೆ ಅಹಿಂಸೆ, ಒಂದು ಇರುವೆಯನ್ನು ಕೂಡ ಸಾಯಿಸೋದಿಲ್ಲ. ಗೊಮ್ಮಟೇಶ್ವರ ಸ್ವಾಮಿ ಶ್ರವಣಬೆಳಗೊಳದಲ್ಲಿ ಆಗಿದೆ ಹಾಗೆ. ಅದು ಬಿಟ್ಟರೆ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಇದೆ. ಏನಿದೆ? ಅಣ್ಣಪ್ಪ ಸ್ವಾಮಿ ಟೆಂಪಲ್. ಅಲ್ಲೇ ದೈವಗಳಿದೆ, ಒಂದು 4 ದೈವಗಳು. ನೆಲೆಬೀಡು ಮನೆ ಇದೆ ಅವ್ರದ್ದು, ಪೂರ್ವಿಕರದ್ದು ನೆಲೆಬೀಡು ಮನೆ. ಗೊತ್ತಾಯ್ತಲ್ಲ, ನೆಲ್ನಾಡು ಏನೋ ಅಂತಾರೆ ಅದನ್ನು, ನೆಲ್ಬೀಡು, ನೆಲ್ನಾಡು. ಗೊತ್ತಾಯ್ತಲ್ಲ. ಹಾಗೆ ಮಂಜುನಾಥ ಸ್ವಾಮಿ ಕ್ಷೇತ್ರ, ಪ್ರಶಾಂತವಾದ ಒಂದು ವಾತಾವರಣವಾಗಿತ್ತು. ಧರ್ಮ ಇಡೀ ಕರ್ನಾಟಕಕ್ಕೆ ಒಂದು ಧರ್ಮಸ್ಥಳ. ಕರ್ನಾಟಕ ಏನಿತ್ತು? ಧರ್ಮಸ್ಥಳ ಅಂತ. ಅಲ್ಲಿ ಕಾರ್ತಿಕ ಮಾಸ, ಕಾರ್ತಿಕ ಪೌರ್ಣಮಿ ಬರುತ್ತಲ್ಲ, ಕಾರ್ತಿಕ ಮಾಸದಲ್ಲಿ ಆ ದಿನ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಲಕ್ಷ ದೀಪೋತ್ಸವ ಮಾಡ್ತಾರೆ. ಮತ್ತು ಮಹಾಶಿವರಾತ್ರಿ ಮಾಘ ಮಾಸದಲ್ಲಿ. ಹಾಗೆ ನಾನಾ ರೀತಿಯ ಕಾರ್ಯಕ್ರಮಗಳು. ಒಂದು ಜ್ಯೋತಿ ಬೆಳಗುತ್ತೆ, ಧರ್ಮ ಜ್ಯೋತಿ. ಇಡೀ ಜಗತ್ತಿಗೆ ಧರ್ಮಸ್ಥಳ ಅಂದರೆ ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ದೈವಗಳಿರ್ತಕ್ಕಂಥ ಒಂದು ಸ್ಥಳ. ಆ ಧರ್ಮದೇವತೆ ಯಾರು? ಯಮಧರ್ಮರಾಯ, ಅವ್ರ ಮಗ ಧರ್ಮರಾಯ, ಧರ್ಮ ಅಂತೇಳಿ. ಹಾಗೆ ಧರ್ಮರಾಯ ಯಮಧರ್ಮರಾಯನ ಮಗ. ಯಮಧರ್ಮರಾಯನ ನಾವು ಕಾಲನು ಅಂತೀವಿ. ಕಾಲನು ಅಂದರೆ ವಿಧಿ, ಕಾಲನು ಅಂದರೆ ಈ ಜೀವಗಳನ್ನು ಅಂತ್ಯಗೊಳಿಸ್ತಕ್ಕಂಥವ್ನು, ಮುಕ್ತಿ ಕೊಡ್ತಕ್ಕಂಥವ್ನು, ಅಂದರೆ ಸಮಾಪ್ತಿ ಮಾಡ್ತಕ್ಕಂಥವ್ನು. ಮರಣ, ಎಲ್ಲರೂ ಸತ್ತೋಗ್ತಾರೆ ಯಮಧರ್ಮ ಬಂದರೆ, ಅವರ ದೂತರು ಬಂದರೆ ಸಾಕು ಅಲ್ವಾ. ಆತನಿಗಿಂತ ದೊಡ್ಡವನು ಯಾರು? ಯಮಧರ್ಮನಿಗಿತ್ತು. ಈತ ಧರ್ಮಸೂತ್ರಗಳನ್ನು ಅಳವಡಿಸ್ಕೊಂಡವನು. ಅಷ್ಟು ಧರ್ಮಸೂತ್ರಗಳು ಇನ್ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಮಗ ಪಾಂಡವರ ಅಣ್ಣ, ಪಾಂಡವರಲ್ಲೊಬ್ಬರಾದ ಧರ್ಮರಾಯನಿಗೆ ಅಷ್ಟು ಧರ್ಮಸೂತ್ರಗಳು ಗೊತ್ತಿತ್ತು. ಧರ್ಮರಾಯನ ಅಪ್ಪ ಯಾರು? ಯಮಧರ್ಮರಾಯ. ಯಮಧರ್ಮರಾಯನ ಆತನಿಗಿತ್ತಲೂ ಹೆಚ್ಚಾಗಿ ಧರ್ಮಸೂತ್ರಗಳನ್ನು ತಿಳ್ಕೊಂಡವನು ಮಹಾಧರ್ಮ, ಮಹಾಕಾಲ, ಮಹಾಧರ್ಮ, ಮಹಾಕಾಲೇಶ್ವರ, ಆ ಪರಮೇಶ್ವರ ಶಕ್ತಿ. ಅಂಥ ಧರ್ಮಸ್ಥಳ ಇವತ್ತು ನಮ್ಮ ಕರ್ನಾಟಕದಲ್ಲಿದೆ. ಅದು ನಮ್ಮ ಅದೃಷ್ಟ, ನಮ್ಮ ಪುಣ್ಯಭೂಮಿ. ಇದು ಧರ್ಮಕ್ಷೇತ್ರ. ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ, ಧರ್ಮ ಉಳಿದಿರ್ತಕ್ಕಂಥ, ಧರ್ಮ ಬೆಳೀತಕ್ಕಂಥ, ಧರ್ಮ ಹುಟ್ಟಿದಂಥ ಧರ್ಮರಾಯನು, ಮಹಾಧರ್ಮನು ಕೂತಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ. ಕುಡುಮ ಅಂತೇಳಿ ಇವತ್ತು ಧರ್ಮಸ್ಥಳ ಆಗಿದೆ. ಇಂಥ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿ ಅಷ್ಟು ಚೆಂದಾಗಿ ನನ್ನ ಮೈಂಡಲ್ಲಿ ಅವತ್ತಿಂದ ಉಳ್ಕೊಂಡ್ಳು. ಅಲ್ಲಿನ ಅನ್ನ ರಸ ತಿಂದಾಗ ಉಳ್ಕೊಂಡ್ಳು. ಇವರೇ ಧರ್ಮಸ್ಥಳದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟಿರುತ್ತೆ. ಗೊತ್ತಾಯ್ತಲ್ಲ. ಫಸ್ಟ್ ಟೈಮ್ ನಾನು ಹೋದಾಗ 8th ಸ್ಟ್ಯಾಂಡರ್ಡಲ್ಲಿ ಅವತ್ತು ಮಾಡಿದ ಊಟ. ಅನಂತರ ಮತ್ತೊಮ್ಮೆ ನಾನು ಒಬ್ಬನೇ ಹೋಗಿದ್ದೆ ಅಲ್ಲಿಗೆ. ನಾನು ಏತಕ್ಕೆ ಒಬ್ಬನೇ ಹೋಗಿದ್ದಂದರೆ, ನನ್ನ ಜೀವನದಲ್ಲಿ ತಡ್ಕೊಳಕ್ಕಾಗಿಲ್ಲ ನೋವನ್ನ, ಕಷ್ಟನ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದೆ ಅಲ್ಲಿ. ನೆಕ್ಸ್ಟು 2ನೇ ಸಾರಿ ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದೆ. 3ನೇ ಸಾರಿ ಹೋಗಿದ್ದೆ. ಆ ಟೈಮಲ್ಲಿ ನಮ್ಮ ಹೆಂಡ್ತಿ, ನಮ್ಮ ಮಕ್ಕಳು, ನಮ್ಮ ತಾಯಿ ಇಷ್ಟನ್ನ ಕರ್ಕೊಂಡೋಗಿದ್ದೆ. 3 ಸಾರಿ ಹೋಗಿದ್ದೆ ನಾನು ಧರ್ಮಸ್ಥಳಕ್ಕೆ. ಗೊತ್ತಾಯ್ತಲ್ಲ. ಆದರೆ 3ನೇ ಸಾರಿ ನಾನು ಹೋದಾಗ ಒಂದು ಘಟನೆ ನಡೀತು. ಏನಪ್ಪ ಘಟನೆ ನಡೀತು ಅಂದರೆ,
ನಮ್ಮ ಹೆಂಡ್ತಿ, ನಾನು, ನಮ್ಮ ಮಕ್ಕಳು, ನಮ್ಮ ತಾಯಿ. ಅವತ್ತು ಫಸ್ಟ್ ನಾವು ಯಡಿಯೂರು ಫಸ್ಟ್ ನಾವು ಹೋಗಿದ್ದು ಶೃಂಗೇರಿಗೆ. ಶೃಂಗೇರಿನಲ್ಲಿ ನಮ್ಮ ಮಗುವಿಗೆ, ನನ್ನ ಮಗಳಿಗೆ ಮುಡಿ ಕೊಡಬೇಕಂತ ಹೋದ್ವಿ. ನದಿನಲ್ಲಿ ಮುಡಿ ಸ್ನಾನ ಮಾಡಬೇಕಾದ್ರೆ ಶಾಂಪು ಬಳಸಲಿಕ್ಕೆ ನಾನು ಹೋದೆ. ಅಲ್ಲಿ ಒಬ್ಬ ಬೈದ, ಈ ಪರ್ಸನ್ನ ನೆನಪಿಟ್ಕೊಳ್ಳಿ, ಅಲ್ಲಿ ಒಬ್ಬ ಬೈದ, ಶಾಂಪೆಲ್ಲ ಯೂಸ್ ಮಾಡಬಾರ್ದು, ನದಿನಲ್ಲಿ ಫಿಶ್ಗಳಿದೆ, ಫಿಶ್ಗಳು ಸತ್ತೋಗುತ್ತೆ ಅಂದರು ಶೃಂಗೇರಿನಲ್ಲಿ. ನೋಡಿದೆ, ಹೌದಲ್ಲ ಅಂದ್ಕೊಂಡೆ. ನಾನು ಶಂಕರಾಚಾರ್ಯ ವೇದಾಂತ ಪಂಚಕರ್ಣವನ್ನು 6ನೇ ತರಗತಿಯಿಂದ ಫಾಲೋ ಮಾಡ್ತಾಯಿದ್ದೀನಿ. ಆತನೇ ನನಗೆ ಸಾಕ್ಷಾತ್ ಗುರು ವೇದಾಂತ ಪಂಚಕರ್ಣಕ್ಕೆ. ಅಂಥ ಕ್ಷೇತ್ರ ಅದು. ಅಲ್ಲಿ ಒಂದು ಕಪ್ಪೆ ವಿಗ್ರಹ, ಹಾವಿನ ಸರ್ಪದ ವಿಗ್ರಹ ಇರುತ್ತೆ. ಯಾಕೆ ಅಂದರೆ ಒಂದು ಕಾಲದಲ್ಲಿ ಕಪ್ಪೆ ಹಾವು ಪರಸ್ಪರ ಅನ್ಯೋನ್ಯವಾಗಿ ಜೀವಿಸ್ತಾಯಿದ್ವು. ಒಂದು ಕಪ್ಪೆ ಮರಿಗಳನ್ನು ಮಾಡಲಿಕ್ಕೆ ಮೊಟ್ಟೆ ಇಡ್ತಿತ್ತು ಆ ಶೃಂಗೇರಿ ನದಿ ದಡದಲ್ಲಿ. ಅದನ್ನು ಶಂಕರಾಚಾರ್ಯ ಗಮನಿಸಿದರು. ಕಪ್ಪೆ ಪ್ರಸವ ವೇದನೆ ಅಂದರೆ ಅದಕ್ಕೆ ಡೆಲಿವರಿ ಆಗ್ತಾಯಿದೆ, ಮಕ್ಕಳು ಮಾಡ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ, ನೋವು ತಡ್ಕೊಳಕ್ಕಾಗ್ತಿಲ್ಲ. ಆಗ ಸರ್ಪ ಮಳೆ ಬೀಳ್ತಾಯಿದ್ರೆ ಅದ್ರ ಮೇಲೆ ಎಡೆ ಇಟ್ಕೊಂಡಿತ್ತಂತೆ, ಅದಕ್ಕೇನು ಆಗಬಾರ್ದಂತೆ. ಅದನ್ನು ಶಂಕರಾಚಾರ್ಯ ಗಮನಿಸಿ, ಹಾವು ಕಪ್ಪೆ ಪರಸ್ಪರ ಸ್ನೇಹದಿಂದ ಬದುಕ್ತಾ ಇದ್ದಾವೆ, ಇದು ಪ್ರಶಾಂತವಾದ ವಾತಾವರಣ, ಈ ಜಾಗದಲ್ಲೇ ನಾನು ಜಗನ್ಮಾತೆ ಸರಸ್ವತಿಯನ್ನು ಕ್ಷೇತ್ರವನ್ನು ಮಾಡಬೇಕು ಅಂತ ಹೊರಟರು ಶಂಕರಾಚಾರ್ಯ. ಅದಕ್ಕೆ ಅಲ್ಲಿ ಒಂದು ಒಳ್ಳೆಯ ಪೀಠವನ್ನು, ಶೃಂಗೇರಿ ಪೀಠವನ್ನು ಇವತ್ತು ಪರಿವರ್ತನೆ ಮಾಡಿದ್ರು. ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಶ್ರೀ ವಿದ್ಯಾ ಮಹಾ ಸರಸ್ವತಿಯಲ್ಲಿ ನೆಲೆ ನಿಂತಳು, ಗಾಯತ್ರಿ ಮಾತೆ. ಹಾಗೆ ಜಮ್ಮು ಕಾಶ್ಮೀರ ಆಚೆ ಅಲ್ಲಿ ಒಂದು, ಅಂದರೆ ಗುಜರಾತ್ ಈ ಕಡೆ ಒಂದು ಪಶ್ಚಿಮಕ್ಕೆ, ಆಮೇಲೆ ಗೊತ್ತಿದೆ ನಮಗೆ ಕಂಚಿ ಕಾಮಾಕ್ಷಿ, ಮಧುರಾ ಮೀನಾಕ್ಷಿ, ಹೀಗೆ ತಮಿಳ್ನಾಡಲ್ಲಿ ಒಂದು, ಈಗ ನಮ್ಮ ದೇಶದ 4 ಮೂಲೆಗಳಲ್ಲಿ 4 ಗೊತ್ತಾಯ್ತಲ್ಲ, ಒಂದು ಕರ್ನಾಟಕದಲ್ಲಿ. ಓಕೆನಾ? ಅಂಥ ಶಂಕರಾಚಾರ್ಯರು ಅಲ್ಲಿ ಹಾವು ಸರ್ಪ ಇದೆ. ಅಂಥ ಕ್ಷೇತ್ರಕ್ಕೆ ನನ್ನ ಮಗಳು ಸರಸ್ವತಿ ಅಂಶ ಹುಟ್ಟಬೇಕು ನನ್ನ ಮಗಳು ಅಂತ ನಾವು ಮೊದಲೇ ಕೇಳ್ಕೊಂಡ್ವಿ. ಅದಕ್ಕೆ ಹುಟ್ಟಿದ ಮೇಲೆ ಮುಡಿ ಕೊಡ್ಲಿಕ್ಕೆ ಹೋದ್ವಿ. ಹೆಣ್ಣು ದೇವತೆ ಅಲ್ಲಿ ಸರಸ್ವತಿ, ಯಾರೂ ಮುಡಿ ಕೊಡೋಲ್ಲ. ಅದು ನಮ್ಗೆ ಗೊತ್ತಿಲ್ಲ. ತಿರುಪತಿಯಲ್ಲಿ ಕೊಡ್ತಾರೆ, ಧರ್ಮಸ್ಥಳ ಕೊಡ್ತಾರೆ. ಆಮೇಲೆ ಗೊತ್ತಾಯ್ತು ಅಲ್ಲಿ ಹೇಳಿದ್ರೆ ಇಲ್ಲಿ ಮುಡಿ ಕೊಡೋಲ್ಲ ಅಂತ. ಆದರೂ ಬಂದುಬಿಟ್ಟಿದ್ದೀವಿ, ನಮ್ಮ ಸಂಕಲ್ಪ ಇದೆ. ಆ ನದಿನೆಲ್ಲ ಸ್ನಾನ ಮಾಡಿಕೊಂಡು ಒಂದು ಬಾರ್ಬರ್ ಶಾಪ್ಗೆ ಹೋಗಿ ಅಲ್ಲಿ ನಮ್ಮ ಮಗುವಿಗೆ ಮುಡಿ ಕೊಟ್ವಿ, ಬಾರ್ಬರ್ ಶಾಪಲ್ಲಿ. ಸಂಕಲ್ಪ ಪೂರ್ತಿ ಆಗ್ಲಂದ್ಬಿಟ್ಟು, ಎಲ್ಲಿ? ಶೃಂಗೇರಿ ಕ್ಷೇತ್ರದಲ್ಲಿ. ಆನಂತರ ನಾವು ಆಗುಂಬೆ ನೋಡಬೇಕು, ಕಟೀಲಿಗೆ ಹೋದ್ವಿ. ಕಟೀಲಿ ನೋಡಿಕೊಂಡು ಆಗುಂಬೆ ಹೋದ್ವಿ. ಆ ಟೈಮಲ್ಲಿ ಬಸ್ನಲ್ಲಿ ಸಿಗ್ದ ಒಬ್ಬ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ. ಆತ ನನ್ನ ಜೊತೆ ತುಂಬ ಮಾತಾಡ್ದ, ನೆನ್ಪಿಟ್ಕೊಳ್ಳಿ, ಯಾಕೆ ಅಂತ ಒಂದಿನ ಗೊತ್ತಾಗುತ್ತೆ. ಆಮೇಲೆ ಆಗುಂಬೆ ನೋಡ್ಕೊಂಡು ವಾಪಸ್ ಬಂದ್ವಿ. ಮತ್ತು ಕಟೀಲಲ್ಲಿ ಒಂದಿನ ಉಳ್ಕೊಂಡ್ವಿ, ಅಲ್ಲೇ ರೂಮು. ಮತ್ತು ಶೃಂಗೇರಿನಲ್ಲಿ ಒಂದಿನ ರೂಮು. ಆನಂತರ ನಾವು ಅದೆಲ್ಲ ನೋಡಿಕೊಂಡು ಹೊರನಾಡು ಬಂದ್ವಿ. ಹೊರನಾಡು ಇಲ್ಲಿ ಕಳಸ ಎಲ್ಲ ನೋಡ್ಕೊಂಡ್ವಿ. ಕಳಸ ಇದೆ ಹೊರನಾಡಿನಲ್ಲಿ. ಕಳಸನಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಗಣಪತಿ ಹೆಣ್ಣು ದೇವತೆ ಇರುತ್ತಲ್ಲಿ. ಗಣಪತಿ ಅಂದರೆ ಗಣಪತಿ ಅಮ್ಮ ಇರ್ತಾಳಲ್ಲಿ, ಇದು ವಿಶೇಷ. ಕಳಸನಲ್ಲಿ ನೀವು ಗಣಪತಿ ದೇವರು ಗಂಡು ದೇವ್ರು ನೋಡಿದಿರ ಅಲ್ವಾ? ಗಜರಾಜ ಅಂತ ನೋಡಿದಿರ. ಅಲ್ಲಿ ಗಜ ರಾಣಿ ಇರ್ತಾಳೆ, ಗಣೇಶ ಅಮ್ಮ ಇರ್ತಾಳೆ, ಗಣರಾಣಿ ಇರ್ತಾಳೆ ಅಲ್ಲಿ, ಎಲ್ಲಿ? ಕಳಸನಲ್ಲಿ. ಇದು ವಿಶೇಷ. ಅಲ್ಲಿ ಹತ್ತಿದ ತಕ್ಷಣ ಮೆಟ್ಲ ಹತ್ರ ಇರ್ತಾಳೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ, ಅಲ್ಲಿ ವಿಶೇಷ. ಓಕೆನಾ? ಇದಾದಮೇಲೆ ಅಲ್ಲಿ ಹೊರನಾಡಲ್ಲಿ ರೂಮ್ ಮಾಡಿದ್ವಿ. ರೂಮ್ ಮಾಡಿದ್ಮೇಲೆ ಅಲ್ಲಿಂದ ಆಮೇಲೆ ನಾವು ಅವತ್ತು ರಾತ್ರಿ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ವಿ. ಕಾರಣ ಏನಪ್ಪ ಅಂದರೆ, ಮಾರನೇ ದಿನ ಅಲ್ಲಿ ಲಕ್ಷದೀಪೋತ್ಸವ ಇರ್ತದೆ, ಕಾರ್ತಿಕ ಮಾಸ. ಅದಕ್ಕೆ ನಾವು ಬಂದ್ವಿ. ಗೊತ್ತಾಯ್ತಲ್ಲ. ಆಮೇಲೆ ಧರ್ಮಸ್ಥಳದಲ್ಲಿ ನಾವು ರೂಮ್ಗೆ ಸ್ವಲ್ಪ ಪರದಾಡಬೇಕಾಯ್ತು, ಜನ ಜಾಸ್ತಿ, ರೂಮ್ಗಳು ಸಿಗಲಿಲ್ಲ, ಪರದಾಡಬೇಕಾಯ್ತು. ನನಗೆ ಸ್ವಲ್ಪ ಅಲ್ಲೇ ಹೆಂಗೋ ಕಷ್ಟ ಆಯಿತು. ಕೆಲವು ಅವಘಡಗಳೆಲ್ಲ ನಡೆದವು, ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಎಲ್ಲ ಇತ್ತು. ಅದೆಲ್ಲ ನಾನು ನಿಮಗೆ ಸಪ್ರೇಟ್ ವಿವರಿಸ್ತೀನಿ. ಆದರೆ ಒಂದು ಘಟನೆ ನಾನು ಮರೆಯೋಂಗಿಲ್ಲ ಅಲ್ಲಿ. ಏನಪ್ಪ ಅಂದರೆ, ಒಬ್ಬ ಅಮ್ಮ ಮಗುನ ಕಳ್ಕೊಬಿಟ್ಟಿದ್ದಾಳೆ, ಚಿಕ್ಕ ಮಗನನ್ನು. ವಯಸ್ಸು ಒಂದು 8-9 ವರ್ಷ ಹುಡುಗನ, ಒಂದು 6 ವರ್ಷ ಹುಡುಗನ ಕಳ್ಕೊಬಿಟ್ಟಿದ್ದಾಳೆ, ಮಿಸ್ ಮಾಡ್ಕೊಬಿಟ್ಟಿದ್ದಾಳೆ. ಅಮ್ಮ ಗೊಳೋ ಅಂತ ಅಳ್ಕೊಂಡು ನನ್ನ ಹತ್ರ ಕೇಳ್ತಿದ್ದಾಳೆ, ಅಣ್ಣ ನಮ್ಮ ಮಗು ಹೋಗ್ಬಿಟ್ಟಿದ್ದಾಣ, ನನ್ನ ಮಗ ಮಿಸ್ ಆಗಿಬಿಟ್ಟಿದ್ದಾನಣ್ಣ, ನನ್ನ ಮಗ ತಪ್ಪೋಗ್ಬಿಟ್ಟಿದ್ದಾಣ, ನನ್ನ ಮಗ ಎಲ್ಲ ಹೋಗ್ಬಿಟ್ಟಿದ್ದಾನಣ್ಣ, ಕಾಣಿಸ್ತಾಳ ಅಂತ ಅಳ್ಕೊತಿದ್ದಾಳೆ, ಗೊಳೋ ಅಂತ ಅಳ್ತಾಳೆ. ನನ್ನ ಕರುಳು ಹಾಗೆ ಕಿತ್ತು ಬಂದ್ಬಿಡ್ತು.
ಯಾಕಂದರೆ ನನಗೂ 3 ಜನ ಮಕ್ಕಳಿದ್ರು ನನ್ನ ಜೊತೇಲಿ, 2 ಗಂಡು ಮಕ್ಕಳು 1 ಹೆಣ್ಮಗು ನನ್ನ ಜೊತೇಲಿ. ನಮ್ಮ ಹೆಂಡ್ತಿ, ನಮ್ಮಮ್ಮ. ಆ ಅಮ್ಮ ಅಳ್ತಿದ್ದಾಳೆ. ನನಗೆ ಫುಲ್ ಕುಸ್ತು ಬಿದ್ದುಬಿಟ್ಟೆ ನಾನು ಆ ಅಮ್ಮ ಹೇಳಿದ್ದು ಕೇಳಿ. ಏನು ಹೇಳ್ಬೇಕು ಅರ್ಥ ಆಗಿಲ್ಲ. ಆಮೇಲೆ ಆ ಅಮ್ಮನಿಗೆ ಹೇಳಿದೆ, ನನ್ನ ಹತ್ರ ಒಂದು ಚಿಕ್ಕ ಫೋನ್ ಇತ್ತು ನೋಕೆ ಅದು. ಆ ಅಮ್ಮನಿಗೆ ಹೇಳಿದೆ, ನನ್ನ ನಂಬರ್ ಕೊಟ್ಟೆ, ನೋಡಮ್ಮ ನಾನು ನಂಬರ್ ಕೊಡ್ತೀನಿ, ನಿನ್ನ ಮಗನ್ನ ನಾನು ಹುಡುಕ್ತೀನಿ ಧರ್ಮಸ್ಥಳದಲ್ಲಿ, ನನಗೆ ಸಿಕ್ಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಂತ ನಾನು ನಂಬರ್ ಕೊಟ್ಟೆ. ನನಗೆ ಸಿಕ್ಕಿದ್ರೆ ನಾನು ನೇರವಾಗಿ ಇಲ್ಲಿ ಕರ್ಕೊಂಡು ಬರ್ತೀನಿ. ಎಲ್ಲೇ ಅಲ್ಲಿ ಅಟೆಂಡ್ರೆಲ್ಲ ಇರ್ತಾರೆ, ಯಾರಾದರೂ ಮಿಸ್ ಆಗಿಬಿಟ್ರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ಅವರು ಅನೌನ್ಸ್ ಮಾಡ್ತಾರೆ, ಈ ರೀತಿ ಮಗು ಕಾಣೆಯಾಗಿದ್ದಾನೆ, ಇಷ್ಟು ವಯಸ್ಸು, ಹುಡುಗ ಹುಡುಗಿ ಏನೋ ಒಂದು ಹೇಳ್ತಾರೆ. ಅವನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡಿ ಅಂತಾರೆ. ಯಾರೋ ಧರ್ಮಸ್ಥಳ ಆಡಳಿತ ಮಂಡಳಿ ಅವರು ಅಲ್ಲಿ ರೂಮುಗಳು ಕೊಡ್ತಾರೆ. ಆ ರೂಮ್ಗಳು ಕೊಡೋವಾಗ ಟೋಕನ್ ಕೊಡ್ತಾರೆ, ಬರ್ಕೋತಾರೆ. ಹಾಗೆ ಫ್ರೀಯಾಗಿ ಒಂದೊಂದು ಪುಸ್ತಕ ಕೊಡ್ತಾರೆ, ಕ್ಷೇತ್ರದ್ದು ಒಂದೊಂದು ಪುಸ್ತಕ ಕೊಡ್ತಾರೆ ಓದಲಿಕ್ಕೆ ಫ್ರೀಯಾಗಿ. ಅಲ್ಲೇ ಅಟೆಂಡ್ರು ಅಲ್ಲಿ ಇರ್ತಾರೆ, 1-2 ಮಾರು ಇರ್ತಾರೆ. ಈ ಅಮ್ಮನಿಗೆ ಅಲ್ಲಿ ಕರ್ಕೊಂಡೋದೆ ನಾನು. ಕರ್ಕೊಂಡೋಗಿ, ನೋಡಮ್ಮ ಇಲ್ಲೇ ಇರು. ಅವ್ರಿಗೆ ಹೇಳಿದೆ, ಸರ್ ಇವ್ರ ಮಗು ತಪ್ಪೋಗಿದ್ದಾನೆ, ಅನೌನ್ಸ್ ಮಾಡಿ ಅಂದೆ. ಅವರು ಹೆಸರು ಬರ್ಕೊಂಡ್ರು. ಈ ಅಮ್ಮನ ಕೇಳಿದ್ರು, ಅನೌನ್ಸ್ ಮಾಡ್ತೀವಮ್ಮ ಅಂದರು. ನೀವೇನೇ ಹೆಸರು ಕೂಡ ಇಲ್ಲೇ ಇರಮ್ಮ ಅಂತ ಹೇಳಿದ್ರು. ನಾನು ಆ ಅಮ್ಮನಿಗೆ ಹೇಳಿದೆ, ನೋಡಮ್ಮ ನಾನು ಹುಡ್ಕೊಂಡು ಬರ್ತೀನಿ, ಅಕಸ್ಮಾತು ನಿಮ್ಮ ಹುಡುಗ ನಿಮಗೆ ಬೇಗನೆ ಸಿಕ್ಬಿಟ್ರೆ, ನನಗಿಂತ ಮುಂಚೆ ನಿಮ್ಮ ಹುಡುಗ ನಿಮಗೆ ಬೇಗನೆ ಸಿಕ್ಬಿಟ್ರೆ ನಾನೆಲ್ಲೋ ಹುಡ್ಕಾಡ್ತಾ ಇರ್ತೀನಿ, ನಿನ್ನನ್ನೆಲ್ಲ ಹುಡ್ಕೋದವಾಗ ನಾನು. ನಿನಗೇನಾದರೂ ನಿಮ್ಮ ಹುಡುಗ ಸಿಕ್ಬಿಟ್ರೆ ನನಗೆ ಕಾಲ್ ಮಾಡು ಅಂಥೇಳಿ ನನ್ನ ನಂಬರ್ ಕೊಟ್ಟೆ. ನಿಮ್ಮ ಹುಡುಗ ನಿನಗೆ ಸಿಕ್ಬಿಟ್ರೆ ನನಗೆ ಕಾಲ್ ಮಾಡು, ಸಿಕ್ಕಿಲ್ಲ ಅಂದರೆ ನಾನು ಮತ್ತೆ ಇಲ್ಲೇ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಗೆ ಬರ್ತೀನಿ ಅಂದೆ ಆ ಅಮ್ಮನಿಗೆ. ಆಮೇಲೆ ನನಗೆ ತುಂಬ ತಲೆ ಕೆಟ್ಟೋಯ್ತು, ಏನು ಮಾಡೋದು. ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಹೋದೆ, ಮಂಡ್ಯ ಊರೇ ಅಲ್ಲಿ ಬೇಡ್ಕೊಂಡೆ, ದೇವರೇ ಅವ್ರ ಮಗನ್ನ ಹುಡುಕೊಡು. ಆ ಅಮ್ಮ ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾರೆ, ಕೊಡುವ ಅಂತ ಅಳ್ತಿದ್ದಾರೆ, ದಯವಿಟ್ಟು ಅವ್ರ ಮಗನ ನೋಡಿಕೊಡು ಅಂದೆ. ಅಲ್ಲಿ ಪ್ರಾರ್ಥನೆ ಮಾಡಿದೆ. ಮಂಜುನಾಥ ಸ್ವಾಮಿ ಆ ಕ್ಷೇತ್ರದ ಎಲ್ಲ ಸ್ಥಾನಶಕ್ತಿ ಕ್ಷೇತ್ರ ಫಲಶಕ್ತಿಗೆ ಬೇಡ್ಕೊಂಡೆ, ನನ್ನಲ್ಲಿರೋ ಆ ದೈವಕ್ಕೆ ಬೇಡ್ಕೊಂಡೆ. ಸಿಗ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಆಮೇಲೆ ನಾನು ಆ ಕಡೆ ಹುಡುಕಾಗೋದೆ, ನಮ್ಮ ಮಿಸ್ಸಸ್ಸು, ನಾವು ಮಕ್ಕಳು, ಲಗೇಜ್ ಬರಿದೆ, ಬ್ಯಾಗ್ಗಳಿದೆ, ಇನ್ನೂ ನಾವು ರೂಮ್ ಮಾಡಿದ್ದೀವೋ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲ ಹುಡ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಏನಾಯಿತು, ಮತ್ತೆ ನಾನು ಅಲ್ಲಿ ಬಂದೆ ಅಟೆಂಡ್ರ್ ಹತ್ರ. ಅಯ್ಯಮ್ಮ ಕಾಲ್ ಮಾಡಲಿಲ್ಲ, ನನಗೆ ಕಾಲ್ ಮಾಡಲಿಲ್ಲ. ಬಂದು ಅಯ್ಯಮ್ಮ ಇರಲಿಲ್ಲ ಅಲ್ಲಿ. ಅಟೆಂಡ್ರ್ ಹತ್ರ ನೋಡಿದೆ, ಅಮ್ಮ ಕಾಣಲಿಲ್ಲ ಇಲ್ಲಿ, ಏನಾಯ್ತು ಅಂತ ಗೊತ್ತಿಲ್ಲ. ಆದರೂ ನಾನು ಎನ್ಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ ಅವ್ರ ಹತ್ರ. ಯಾಕೆ ಅಂದರೆ ಕೆಲವು ವಿಚಾರಗಳನ್ನು ನಾವು ರಹಸ್ಯವಾಗಿರಬೇಕಾಗುತ್ತೆ. ಆ ದೈವ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಿರ್ತಾನೆ ಅನ್ನೋ ನಂಬಿಕೆ ಇದೆ. ಈ ರೀತಿ ಆ ಘಟನೆ ನಾನು ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ. ಅವ್ರ ಹುಡುಗ ಅವ್ರು ಸಿಕ್ಕಿರ್ಬೋದು, ಯಾಕಂದರೆ ಆ ಅಣ್ಣಪ್ಪ ಸ್ವಾಮಿ, ಅಲ್ಲಿನ ದೈವಗಳ ಮಂಜುನಾಥ ಸ್ವಾಮಿ, ಆ ಗೊಮಟೇಶ್ವರ ಸ್ವಾಮಿ, ಹಾಗೆ ಆ ಪಾರ್ಶ್ವನಾಥನು, ಗೊತ್ತಾಯ್ತಲ್ಲ, ಈ ಜಗತ್ತಿಗೆ ಒಳ್ಳೆಯದೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ. ಧರ್ಮದೇವತೆ ಮಹಾಧರ್ಮನು ಕಾಪಾಡ್ತಾನೆ ಅನ್ನೋದು. ಆ ರೀತಿ ಒಂದು ಮಿಸ್ಸಿಂಗ್ ಕೇಸ್ ಅದು. ಅವತ್ತು ಒಬ್ಬ ತಾಯಿ ಒಬ್ಬ ಮಗನ ಕಳ್ಕೊಂಡು ಕೊಳವಂತ ಅಳ್ತಾ ನನ್ನ ಹತ್ರ ಬಂದಾಗ ನನಗೆ ಆಕಾಶ ಭೂಮಿ ಒಂದಾಗಾಯಿತು. ತಡ್ಕೊಳೋಕ್ಕಾಗಿಲ್ಲ ನೋವು. ಇದು ಒಂದು. ಹಾಗೆ ಅನ್ನಪೂರ್ಣೇಶ್ವರಿ, ಅದು ಅನ್ನಪೂರ್ಣೇಶ್ವರಿ, ಅಲ್ಲಿ ಕೊಬ್ಬರಿ ಸಾರು, ರಸ, ಅನ್ನ, ಅದನ್ನು ತಿಂದಾಗ ಅದೊಂದು. ಹಾಗೆ ಅಲ್ಲಿ ಗೊಮಟೇಶ್ವರ ಸ್ವಾಮಿ, ಅಲ್ಲೇ ಪಶುಪತಿನಾಥ, ಗೊತ್ತಾಯ್ತಲ್ಲ. ಹೀಗೆ ಆ ಮಹಾವೀರ, ಆ ಬಾಹುಬಲಿ, ಆ ನೇತ್ರಾವತಿ, ಅಲ್ಲಿನ ಸ್ಥಾನಶಕ್ತಿ, ಆ ಧರ್ಮದೇವತೆ ಮಹಾಧರ್ಮನು, ಆ ಅಣ್ಣಪ್ಪ ಸ್ವಾಮಿ, ದೈವಗಳು. ಇನ್ನೊಬ್ಬರ ಕಷ್ಟಗಳನ್ನು ಅವರು ನೋಡ್ತಾರೆ. ನಾವು ಏನು ಪಾಪ ಮಾಡಿದ್ದೇವೆ ಅದಕ್ಕೆ ಅನುಭವಿಸ್ಬೇಕಾದ್ರೆ ಬೇರೆ ದಾರಿಲ್ಲ. ಇಷ್ಟು ಹೇಳ್ತಾ ನಾನು ಕಂಡತ್ತೆ ಧರ್ಮಸ್ಥಳ. ಇಷ್ಟೇ ಅಲ್ಲ, ಇನ್ನೂ ಒಂದು ವಿಚಾರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಸೇರಬೇಕಂತ ಬೆಂಗಳೂರಿಗೆ ಹೋದೆ. ಹೈಸ್ಕೂಲ್ ಆದಮೇಲೆ ಕಾಲೇಜ್ ಓದೋಕ್ಕಾಗಲಿಲ್ಲ. ಬೆಂಗಳೂರಲ್ಲಿ ನಾನು ಕೆಲವು ಫ್ಯಾಕ್ಟ್ರಿಗಳಲ್ಲಿ ವಾಚ್ಮನ್ ಕೆಲಸ ಮಾಡಿದೆ. ಹಾಗೆ ವೀರೇಂದ್ರ ಹೆಗಡೆ ಅವರ ತಮ್ಮ, ಅವ್ರ ತಮ್ಮನ ಫ್ಯಾಕ್ಟ್ರಿ ಇದೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ KF ಅಂತ ಅವ್ರ ಫ್ಯಾಕ್ಟ್ರಿ. KF ಅಂದರೆ
ಕುಡುಮ ಪ್ರಾಸ್ಪೆಕ್ಟ್ಸ್ ಅಂತ, ಬೋಲ್ಟ್ ನೆಟ್ ಫ್ಯಾಕ್ಟ್ರಿ KF ಅಂತ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಅವ್ರ ತಮ್ಮಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಹತ್ರ ನಾನು ಡೈರೆಕ್ಟಾಗಿ ಮುಖಾಮುಖಿ ಕೂತು ಮಾತಾಡಿದ್ದೀನಿ, ಅವ್ರ ತಮ್ಮನ ಹತ್ರ. ಗೊತ್ತಾಯ್ತಲ್ಲ, ಇದು ಒಂದು. ಎರಡನೇದು, ನಾನು ಹೈಸ್ಕೂಲ್ ಆದಮೇಲೆ ಧರ್ಮಸ್ಥಳದಲ್ಲಿ ಏನಾದರೂ ಕೆಲಸ ಹುಡುಕ್ಬೇಕಂತ ಒಂದು ಪತ್ರ ಬರೆದೆ ಧರ್ಮಸ್ಥಳಕ್ಕೆ, ಲೆಟ್ರ್ ಬರೆದೆ ಇಲ್ಲಿಂದ, ಕೋಲಾರ ಜಿಲ್ಲೆಯಿಂದ. ಮತ್ತು ಅವ್ರು ರಿಪ್ಲೈ ಮಾಡಿದ್ರು ನಮ್ಮ ಹಳ್ಳಿಗೆ ಪತ್ರದಲ್ಲಿ. ಏನಂತಂದರೆ, ನಿನಗೆ ಮುಂದೆ ಒಳ್ಳೆಯದಾಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡುತ್ತೆ. ಇದೊಂದು ಅವ್ರು ರೆಸ್ಪೆಕ್ಟ್ ಕೊಟ್ಟು ನನಗೆ ಒಂದು ಲೆಟ್ರು ನಾನು ಕಳಿಸಿದ್ದಕ್ಕೆ ಅವ್ರು ನನಗೆ ರಿಪ್ಲೈ ಮಾಡಿದರು. ಅದು ನನಗಿಷ್ಟ ಆಯಿತು. ಮತ್ತು ಆಮೇಲೆ ಎಷ್ಟೋ ವರ್ಷಗಳಿಗೆ ಅವ್ರದ್ದೇ ಫ್ಯಾಕ್ಟ್ರಿಯಲ್ಲಿ ನನಗೆ ಕೆಲಸ ಸಿಕ್ತು. ಸ್ವಲ್ಪ ದಿನ ದುಡಿದೆ, ತುಂಬ ದಿನ ಏನು ದುಡ್ದಿಲ್ಲ, ಸ್ವಲ್ಪ ದಿನ. ಗೊತ್ತಾಯ್ತಲ್ಲ, ನಾನು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಆಗಲಿ, ಅವ್ರ ಅಪ್ಪ ಅಮ್ಮ ಆಗಲಿ, ನಾನು ಚಿಕ್ಕ ಹುಡುಗಯಿಂದ ನಮ್ಮ ಮನೆಯಲ್ಲಿ ಫೋಟೋ ಹಾಕಿರೋರು ಧರ್ಮಸ್ಥಳದ್ದು. ಅದರಲ್ಲೇ ಅವ್ರ ಅಪ್ಪಂದು, ಅವ್ರ ಫ್ಯಾಮ್ಲಿದು, ಅವ್ರ ಅಮ್ಮಂದೆಲ್ಲ ಹಾಕಿರೋರು. ಹಳೆಯ ಫೋಟೋಗಳೆಲ್ಲ ಹಾಗೇನೆ. ಮಂಜುನಾಥ ಸ್ವಾಮಿ ಅಲ್ಲಿಂದೆಲ್ಲ. ಫಸ್ಟು ನನ್ನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ, ಅನಂತರ ವೀರಾಂಜನೇಯ ಸ್ವಾಮಿ, ಅನಂತರ ಯೇಸು ಕ್ರಿಸ್ತ, ಅನಂತರ ಬಾಬಾಯ್ ಅಂತೀವಿ ನಾವು ಮುಸ್ಲಿಮರು, ಇಸ್ಲಾಂ, ಆಮೇಲೆ ಬುದ್ಧ, ಆಮೇಲೆ ಶಿವ ಪಾರ್ವತಿ, ಶ್ರೀಮನ್ನಾರಾಯಣ, ಆದಿಶಕ್ತಿ, ಪರಾಶಕ್ತಿ. ಇವತ್ತು ಶ್ರೀ ಗಣಪತಿ ದೇವರಿಂದ ಕುಮಾರಸ್ವಾಮಿಗೆ ಎಲ್ಲ ದೇವತೆಗಳು ಒಂದೇ ಅಂತ. ದೈವ ಈ ಜಗತ್ತಿನ ಏನು ದೈವ ಇದೆ, ಏನು ಗುರು ಇದೆ, ಏನು ಮಾತಾಪಿತ ಪೂರ್ವಶಕ್ತಿ, ಏನು ಪ್ರಕೃತಿ ಶಕ್ತಿ ಇದೆ, ಬಂಧು ಮಿತ್ರ ಎಲ್ಲದರಲ್ಲೂ ನಾನು ಆ ದೈವವನ್ನು ಇವತ್ತು ಕಾಣ್ತಾ ಇದ್ದೀನಿ. ಇದು ನನ್ನ ಕ್ಯಾರೆಕ್ಟ್ರು. ನಾನು ಕಂಡಂತೆ ಧರ್ಮಸ್ಥಳ ಧರ್ಮ ರಕ್ಷಣೆ ಆಗಬೇಕಿದೆ. ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಪೈರವರು ಖಂಡಿತ ಸ್ವರೂಪನಾದಂಥ ಓಂ ಆದಿಶಕ್ತಿ ಆ ಭಗವಂತ ರಕ್ಷಣೆ ಮಾಡ್ತಾನೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಕಂಡಂತೆ ಧರ್ಮಸ್ಥಳ ಇದು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದೇ ಧರ್ಮವನ್ನು ಅವಹೇಳನ ಮಾಡೋದು, ಗುರುಗಳನ್ನು ಅವಹೇಳನ ಮಾಡೋದು, ಅನ್ನ ಹಾಕದವ್ರನ್ನ ಅವಹೇಳನ ಮಾಡೋದು, ಒಂದು ತೊತ್ತು ಅನ್ನ ಹಾಕ್ದವ್ರನ್ನ ನಾವು ಮರ್ತೋಗೋದು, ಹಂಗೆಲ್ಲ ಮಾಡಿದ್ರೆ, ಸಹಾಯ ಮಾಡಿದವ್ರನ್ನ ಮರ್ತೋಗೋದು, ಹಂಗೆಲ್ಲ ಮಾಡಿದ್ರೆ ಖಂಡಿತ ಘೋರ ನರಕಗಳಿಗೆ ಸೇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕೆಟ್ಟ ಕಾಮೆಂಟ್ಗಳು ಮಾಡೋದು, ಕೆಟ್ಟದಾಗ ಹೀಯಾಳಿಸೋದು ಕಾಮೆಂಟ್ಗಳಲ್ಲಿ. ಶಕ್ತಿ ಇದೆ ಇವಾಗ ಬರೀಲಿಕ್ಕೆ, ಇವಾಗ ಕಾಮೆಂಟ್ ಮಾಡಲಿಕ್ಕೆ, ನನ್ನ ಹತ್ರ ದುಡ್ಡಿದೆ ಅಂತ ಮೆರೆದ್ರೆ ಮುಂದೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ತುಂಬ ಜನ ಈ ರೀತಿ ಮಾಡ್ತಿದ್ದಾರೆ, ನೋಡ್ತಾ ಇದ್ದೀನಿ. ಅವ್ರದ್ದೆಲ್ಲ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಮಯ ಬಂದಾಗ ಚಿಪ್ತಾ ಮಾಡ್ತೀನಿ ಲೆಕ್ಕನ. ನಾನು ಮಾಡದೇ ಇದ್ರೂ ನನ್ನ ಶಿಷ್ಯರು, ನನ್ನ ಗುರುಗಳು, ನನ್ನ ಶಕ್ತಿಗಳು ಮಾಡೇ ಮಾಡ್ತವೆ, ಆ ನಂಬಿಕೆ ನನಗಿದೆ. ಆ ಕಾಲನು ಮಹಾಕಾಲನು ಅವರ ಟೀಮ್ ಅಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ತುಂಬ ಜನ ಇದ್ದಾರೆ ನೋಡಿ, ಕಾಮೆಂಟ್ಗಳು ಮಾಡ್ತಾರೆ, ಅಯೋಗ್ಯರು ಅವ್ಯಾಕಿಗಳು ಅಂತಿರಲ್ಲ ನೀವು. ಅವ್ರನ್ನೆಲ್ಲ ಯಾವ ಭಾಷೆಯಲ್ಲಿ ಬೈಬೇಕನ್ನೋ ನನಗೆ ಗೊತ್ತಿಲ್ಲ. ಓಕೆನಾ, ಇರಲಿ, ಅವ್ರವ್ರು ಮಾಡಿದ್ದು ಅವ್ರ ಹಿಂದೆ ಇರುತ್ತೆ ಅಲ್ವಾ, ಅವ್ರವ್ರ ಕರ್ಮ ಅವ್ರ ಹಿಂದೆ ಇರುತ್ತೆ, ಅನುಭವಿಸ್ತಾರೆ. ಅದರಿಂದ ಅಂತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಓಕೆನಾ, ಅದಕ್ಕೆ ನೀವು ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ, ಸದಾ ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.